ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1397 ಪಾಯಿಂಟ್ಸ್ ಗೇನ್ ಆಗಿ 78,583 ಕ್ಲೋಸ್ ಆಗಿದೆ. ನಿಫ್ಟಿ 378 ಪಾಯಿಂಟ್ಸ್ ಗೇನ್ ಆಗಿ 23,739 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 947 ಪಾಯಿಂಟ್ಸ್ ಗೇನ್ ಆಗಿ 50,157 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ನಿಫ್ಟಿ ಸೆನ್ಸೆಕ್ಸ್ ಮಾತ್ರನೇ ಅಲ್ಲ, ಓವರಾಲ್ ಎಲ್ಲ ಇಂಡಿಸಿಸೂ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಎಲ್ಲ ಇಂಡಿಸಿಸು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ಕರೆಕ್ಟ್ ಆದವು. ಮತ್ತು US ಮಾರ್ಕೆಟ್ಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆದವು. ಅದಾದಮೇಲೆ ಕರೆಕ್ಟಾಗಿ ನಿನ್ನೆ ರಾತ್ರಿ 10 ಗಂಟೆ ಟೈಮಲ್ಲಿ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ನೆಕ್ಸ್ಟ್ 30 ಡೇಸ್ವರೆಗೂ ಇವಾಗ ಈ ಕ್ಯಾನಡಾ ಮೇಲೆ ಮತ್ತು ಮೆಕ್ಸಿಕೋ ಮೇಲೆ ಏನು ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರೋ ಆ ಟ್ಯಾರಿಫ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಬಂತು. ಅದರಿಂದ ಓವರ್ ನೈಟಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಕೂಲ್ ಆಫ್ ಆದವು. US ಮಾರ್ಕೆಟ್ಸ್ ಆದರೆ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರೇನೋ ಈ ಟ್ಯಾರಿಫ್ಸ್ನ ಪಾಸ್ ಮಾಡಿದ್ರು. ಯಾಕಂದರೆ ಈ ಮೆಕ್ಸಿಕನ್ ಪ್ರೆಸಿಡೆಂಟ್ ಜೊತೆ ಮಾತಾಡಿ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆಯೋ, ಅವ್ರ ಕಂಟ್ರಿಯಿಂದ ಏನೇನು ಇಶ್ಯೂಸ್ ಇದೆಯೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡ್ಕೊತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಿಂದ ನೋಡಿಕೊಂಡ್ರೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದಾದಮೇಲೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ. ನಿನ್ನೆ ರಾತ್ರಿ ಏನೋ ಡೊನಾಲ್ಡ್ ಟ್ರಂಪ್ ಅವರು ಮೆಕ್ಸಿಕೋ ಮೇಲೆ ಕ್ಯಾನಡಾ ಮೇಲೆ ಹಾಕಿದ್ದ ಟ್ಯಾರಿಫ್ನ ಪಾಸ್ ಮಾಡಿದ್ರು. ಆದರೆ ಚೈನಾ ಬಗ್ಗೆ ಯಾವುದೇ ಥರ ಅಪ್ಡೇಟ್ನ ಮಾಡಿರಲಿಲ್ಲ. ಮತ್ತು ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡ್ವಿ, ಚೈನಾ ಮೇಲೇನೋ 10% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಚೈನಾದವರು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಸಾರ್ಟ್ಔಟ್ ಮಾಡ್ಕೊತಾರೆ ಅಂತ ಅಪ್ಡೇಟ್ ಮಾಡಿದ್ದೆ. ಆದರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ ಚೈನಾಯಿಂದ. ಏನಂತ ಅಂದರೆ, ಬಿಗಿನಿಂಗಲ್ಲಿ ನೋಡಿಕೊಂಡಾಗ ನಾವು ಕೂಡ US ಮೇಲೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು ಚೈನಾದವರು. ಅದಾದಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಟಿಗೋಸ್ಕರ ಚೈನೀಸ್ ಫಿನಾನ್ಸ್ ಮಿನಿಸ್ಟರ್ ಅವರು ಮಾತಾಡಿದ್ರು. ಏನಂತ ಅಂದರೆ, ಇವಾಗ US ಅವರು ನಮ್ಮ ಮೇಲೆ ಟ್ಯಾಕ್ಸಸ್ನ ಹಾಕಿದ್ದಾರೆ, ಅದರಿಂದ ನಾವು ಕೂಡ US ಇಂಪೋರ್ಟ್ಸ್ ಮೇಲೆ ಟ್ಯಾಕ್ಸಸ್ ಹಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದರಲ್ಲಿ ನೋಡಿಕೊಂಡ್ರೆ ಇವಾಗ US ಅವರಾದರೆ ಚೈನಾ ಮೇಲೆ ಬರೀ 10% ಟ್ಯಾಕ್ಸಸ್ನ ಹಾಕಿದ್ದಾರೆ. ಆದರೆ ಚೈನಾದವರಾದರೆ 15% ಟ್ಯಾಕ್ಸಸ್ ಹಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದೂ 15% ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಹಾಕ್ತಾರೆ ಅಂದರೆ, ಕೋಲ್ ಮೇಲೆ ಮತ್ತು ಗ್ಯಾಸಸ್ ಮೇಲೆ 15% ಟ್ಯಾಕ್ಸಸ್ನ ಹಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಆಯಿಲ್ ಮೇಲೆ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ 10% ಟ್ಯಾಕ್ಸಸ್ ಹಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಆವಾಗ US ಫ್ಯೂಚರ್ ಮಾರ್ಕೆಟ್ಸ್ ಆದರೆ ನಿಯರ್ಲಿ 200 ಪಾಯಿಂಟ್ಸ್ ಡ್ರಾಪ್ ಆಗಿದೆ. ಮತ್ತು ಈ ಟ್ಯಾಕ್ಸಸ್ನೆಲ್ಲ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಫೆಬ್ರವರಿ 10 ಅಂತ ಚೈನೀಸ್ ಫಿನಾನ್ಸ್ ಮಿನಿಸ್ಟರ್ ಅವರು ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ ಟ್ಯಾಕ್ಸಸ್ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ, ಅಥವಾ ಯಾವುದಾದ್ರೂ ಓವರ್ ನೈಟಲ್ಲಿ ಚೈನಾ ಮೇಲೆ ಹಾಕಿರೋ ಟ್ಯಾಕ್ಸಸ್ನ ಕೂಡ US ಅವರು ಪಾಸ್ ಮಾಡ್ತಾರಾ ಇಲ್ವಾ ಅಂತ, ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದರೂ ಹೊಸ ರೂಲ್ಸ್ನ ತರ್ತಾರಾ ಇಲ್ವಾ ಅಂತ ನೋಡೋಣ ಕಮಿಂಗ್ ಟೈಮಲ್ಲಿ. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಫೆಬ್ರವರಿ 13 ಮತ್ತು 14 US ಹೋಗ್ತಾರೆ ಅಂತ ಅಪ್ಡೇಟ್ ಆಗಿದೆ. ಏನಕ್ಕಂದರೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮೀಟ್ ಆಗೋದಕ್ಕೋಸ್ಕರ. ಈ ಮೀಟಿಂಗಲ್ಲಿ ಈ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ ಅಪ್ಡೇಟ್ ಆಗ್ತಾ ಇದೆ. ರೀಸೆಂಟಾಗಿ ತುಂಬಾ ಫಿನಾನ್ಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಇಂಡಿಯಾ ಮೇಲೆ ಕೂಡ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡೋದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಅಮೇರಿಕಾಗೆ ಹೋಗ್ತಾ ಇದ್ದಾರೆ. ನೋಡೋಣ ಇದ್ರ ಬಗ್ಗೆ ಇನ್ನೂ ಹೊಸದಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಅದಾದಮೇಲೆ ಈ ವಾರದಲ್ಲೇ ಇನ್ನೂ ಒಂದು ಇಂಪಾರ್ಟೆಂಟ್ ಈವೆಂಟ್ ಇದೆ. ಯಾವುದು ಅಂದರೆ RBI MPC ಮೀಟಿಂಗ್ ಇದೆ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ RBI ಗವರ್ನರ್ ಅವರು ಚೇಂಜ್ ಆಗಿದ್ದಾರೆ. ಇವಾಗ ಪ್ರೆಸೆಂಟ್ RBI ಗವರ್ನರ್ ಯಾರು ಅಂತ ನೋಡಿಕೊಂಡ್ರೆ ಸಂಜಯ್ ಮಲ್ಹೋತ್ರಾ ಅವರು. ಇವರು ರೀಸೆಂಟಾಗಿ ಅಪಾಯಿಂಟ್ ಆದಮೇಲೆ ಇದು ಮೊದಲನೇ RBI MPC ಮೀಟಿಂಗ್ ಇದು. ಮತ್ತು ರೀಸೆಂಟಾಗಿ ಎಕಾನಮಿಯಲ್ಲಿ ಲಿಕ್ವಿಡಿಟಿನ ಬೂಸ್ಟ್ ಮಾಡೋದಕ್ಕೋಸ್ಕರ RBI ಅವರು ತುಂಬಾ ವೇರಿಯಸ್ ಮೆಜರ್ಸ್ನ ತಂದರು. ರೀಸೆಂಟ್ ವೀಡಿಯೋಸಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂತಂದರೆ, ಗೌರ್ಮೆಂಟ್ ಸೆಕ್ಯೂರಿಟಿ ಪರ್ಚೇಸ್ ಮಾಡೋದಾಗಲಿ ಅಥವಾ $ರೂಪೀಸ್ ಸ್ವ್ಯಾಪ್ ಆಗಲಿ, ಇದ್ರ ಬಗ್ಗೆ ಎಲ್ಲ ಪ್ರೀವಿಯಸ್ ವೀಡಿಯೋಸಲ್ಲೇ ಮಾತಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಕೂಡ ಈ ಮೀಟಿಂಗಲ್ಲಿ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ ನೋಡಬೇಕು. ಅದಾದಮೇಲೆ ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ರುಪಿ ತುಂಬಾ ಫಾಲ್ ಆಗ್ತಾ ಇದೆ. ಈ ರುಪಿ ಫಾಲ್ ಆಗೋದಕ್ಕೆ ಇವರು ಹೊಸ ಮೆಜರ್ಸ್ ಏನು ತರ್ತಾರೆ ಅಂತ ಕೂಡ ಅಪ್ಡೇಟ್ ಮಾಡೋ ಚಾನ್ಸಸ್ ಇದೆ. ಅದಾದಮೇಲೆ GDP ಬಗ್ಗೆ ಕೂಡ ಏನು ಮಾತಾಡ್ತಾರೆ ಅಂತ ನೋಡೋಣ. ಮತ್ತು ಅದಾದಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ, ಇವಾಗ ಮಾರ್ಕೆಟಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಂದರೆ, ಈ MPC ಮೀಟಿಂಗಲ್ಲೇನೋ RBI ರೇಟ್ ಕಟ್ ಮಾಡಲ್ಲ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದರೆ ಈ ಮೀಟಿಂಗಲ್ಲಿ ಏನಾದರೂ RBI ಅವರು ರೇಟ್ ಕಟ್ ಏನಾದರೂ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಸರ್ಪ್ರೈಸ್ ಆಗೋಗುತ್ತೆ. ನೋಡೋಣ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಅದಾದಮೇಲೆ ಇವಾಗ ನೀವು ಹೇಳಿ,
ಈ MPC ಮೀಟಿಂಗಲ್ಲಿ ಏನಾದರೂ ರೇಟ್ ಕಟ್ ಮಾಡ್ತಾರಾ ಮಾಡಲ್ವಾ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಬ್ಲೂಮ್ಬರ್ಗ್ ಅವರು ಒಂದು ಪೋಲ್ನ ಕಂಡಕ್ಟ್ ಮಾಡಿದ್ದಾರೆ. ಏನಂತ ಅಂದರೆ ಈ MPC ಮೀಟಿಂಗಲ್ಲಿ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ. ಈ ಪೋಲ್ ಪ್ರಕಾರ ನೋಡಿಕೊಂಡ್ರೆ 28 ಎಕ್ಸ್ಪರ್ಟ್ಸಲ್ಲಿ 24 ಎಕ್ಸ್ಪರ್ಟ್ಸ್ ಏನು ಬಿಲೀವ್ ಮಾಡ್ತಾ ಇದ್ದಾರೆ ಅಂದರೆ ಈ MPC ಮೀಟಿಂಗಲ್ಲಿ ರೇಟ್ ಕಟ್ ಚಾನ್ಸಸ್ ಇದೆ ಅಂತಲೇ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ರೇಟ್ ಕಟ್ ಮಾಡ್ತಾರಾ ಮಾಡಲ್ವಾ ಅಂತ. ಒಂದು ವೇಳೆ ರೇಟ್ ಕಟ್ ಏನಾದರೂ ಮಾಡಿದ್ರೆ ಶುಕ್ರವಾರ ಮಾರ್ಕೆಟಲ್ಲಿ ಇನ್ನೊಂದು ರ್ಯಾಲಿ ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಮಾರ್ಕೆಟಲ್ಲಿ ಇದೇ ವಾರನೇ ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಕೂಡ ಇದೆ. ಯಾವುದು ಅಂತ ಅಂದರೆ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ಇದೆ. ಈ ಎಲೆಕ್ಷನ್ಸ್ ನಾಳೆ ಕಂಪ್ಲೀಟ್ ಆಗುತ್ತೆ. ಮತ್ತು ಇವಾಗ ತುಂಬಾ ಫಿನಾನ್ಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಏನು ಅಪ್ಡೇಟ್ ಆಗ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗಬಾರ್ದು ಅಂತ ನೋಡೋಣ ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗುತ್ತಾ ಇಲ್ವಾ ಅಂತ. ಮತ್ತು ಈ ಅಸೆಂಬ್ಲಿ ಎಲೆಕ್ಷನ್ಸ್ ಎಕ್ಸಿಟ್ ಪೋಲ್ಸ್ ಏನಾದರೂ ನಾಳೆ ಅಪ್ಡೇಟ್ ಆದರೆ ಗುರುವಾರ ಕೂಡ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಇರೋ ಚಾನ್ಸಸ್ ಇದೆ. ಯಾಕಂದರೆ ರೀಸೆಂಟಾಗಿ ತುಂಬಾ ಎಲೆಕ್ಷನ್ಸ್ ನಡೆದ್ವಲ್ಲ, ಆ ಎಲೆಕ್ಷನ್ ಟೈಮಲ್ಲೆಲ್ಲ ಎಕ್ಸಿಟ್ ಪೋಲ್ಸ್ BJP ಪರವಾಗಿ ಏನಾದರೂ ಇದ್ದರೆ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ನೋಡ್ಬೋದು. ಮತ್ತು ಈ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಯಾವಾಗ ಅಪ್ಡೇಟ್ ಆಗುತ್ತೆ ಅಂದರೆ 8ನೇ ತಾರೀಕು ಅಪ್ಡೇಟ್ ಆಗುತ್ತೆ. ಅಂದರೆ ಅವತ್ತು ಶನಿವಾರ ಈ ರಿಸಲ್ಟ್ಸ್ ಏನಾದರೂ BJP ಪರವಾಗಿ ಬಂದರೆ ಸೋಮವಾರ ಕೂಡ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ನೋಡ್ಬೋದು. ನೋಡೋಣ ಈ ಎಲೆಕ್ಷನ್ಸಲ್ಲಿ ಯಾರು ಮೆಜಾರಿಟಿಯಿಂದ ವಿನ್ ಆಗ್ತಾರೆ ಅಂತ. ಮತ್ತು ಈ ವಾರದಲ್ಲಿರೋ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಟೈಮ್ ಟು ಟೈಮ್ ನೀವು ಕೂಡ ಟ್ರ್ಯಾಕ್ ಮಾಡ್ತಾ ಬರ್ರಿ, ಯಾವ್ಯಾವ ಡೇಟಾ ಪಾಯಿಂಟ್ಸ್ ಯಾವಾಗ ಅಪ್ಡೇಟ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ ಟ್ರ್ಯಾಕ್ ಮಾಡ್ತಾ ಬನ್ನಿ. ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿದೆ ಅಲ್ಲ, ಅಟ್ಲೀಸ್ಟ್ ಇವತ್ತಾದ್ರೂ FIIs ಬೈ ಸೈಡಿಗೆ ಬಂದಿದ್ದಾರಾ ಅಂತ ನೋಡಬೇಕು. ಇವಾಗೇ FIDI ಡೇಟಾ ಅಪ್ಡೇಟ್ ಆಗಿದೆ ಕ್ಯಾಶ್ ಮಾರ್ಕೆಟಲ್ಲಿ. ಇವತ್ತಾದರೆ FIIs ಬೈ ಸೈಡಿಗೆ ಬಂದಿದ್ದಾರೆ. 809 ಕೋಟಿ ಬೈ ಮಾಡಿದ್ದಾರೆ ಇವತ್ತು. ಅಂದರೆ ಲಾಸ್ಟ್ 32 ಟ್ರೇಡಿಂಗ್ ಸೆಷನ್ಸಿಂದ ಸೆಲ್ ಸೈಡಲ್ಲೇ ಇದ್ದಿದ್ದವರು ಫಸ್ಟ್ ಟೈಮ್ ಇವತ್ತು ಬೈ ಸೈಡಿಗೆ ಬಂದಿದ್ದಾರೆ. ನೋಡೋಣ ಇವತ್ತಿಂದನಾದರೂ ಇವರು ಬೈ ಸೈಡಲ್ಲೇ ಇರ್ತಾರಾ ಅಥವಾ ಬರೀ ಇವತ್ತೊಂದೇ ದಿನ ಬೈ ಸೈಡಲ್ಲಿದ್ದು ಮತ್ತೆ ನಾಳೆಯಿಂದ ಸೆಲ್ ಸೈಡಲ್ಲೇ ಇರಲ್ವಾ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್. ಇವತ್ತು ನಿಫ್ಟಿ 50 ಮೂವ್ ಆಗಿರೋ 378 ಪಾಯಿಂಟ್ಸಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸೇ ನಿಯರ್ಲಿ 55 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿದ್ರಾ ಇಂಟ್ರಾಡೇ ಸೆಷನಲ್ಲಿ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ರಿಲಯನ್ಸ್ ಇಂಡಸ್ಟ್ರೀಸಿಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಇವರು ಟಿರಾ ಅನ್ನೋ ಹೊಸ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಅಂಡರಲ್ಲಿ ಆಯುರ್ವೇದ ಬೇಸ್ಡ್ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತೀವಿ ಕಮಿಂಗ್ ಟೈಮಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡಿಕೊಂಡ್ರೆ ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್, ಸೋಪ್, ಶಾಂಪೂಸ್, ಈ ಥರ ಕಂಪ್ಲೀಟ್ ಗ್ರೂಮಿಂಗ್ ಪ್ರಾಡಕ್ಟ್ಸ್ನ ಈ ಬ್ರ್ಯಾಂಡ್ ಅಂಡರಲ್ಲಿ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಪ್ರಾಡಕ್ಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಂಡ್ ಟು ಎಂಡ್ ಸೊಲ್ಯೂಷನ್ನ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ಮೇಲೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಪ್ಲ್ಯಾಟ್ಫಾರ್ಮಲ್ಲೂ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ ಇವರು ರಿಟೇಲ್ ಸ್ಟೋರ್ಸ್ ಏನಿದ್ದಾವೆ ಈ ರಿಟೇಲ್ ಸ್ಟೋರ್ಸಲ್ಲಿ ಈ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಇವಾಗ ಒಂದ್ಸಲ ರಿಲಯನ್ಸ್ ರಿಟೇಲ್ ಸ್ಟೋರ್ಸ್ ಎಷ್ಟಿದಾವೆ ಅಂತ ನೋಡಿಕೊಂಡ್ರೆ ನಿಯರ್ಲಿ 20,000 ಸ್ಟೋರ್ಸ್ ಇದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಈ ಪ್ರಾಡಕ್ಟ್ ಏನಾದರೂ ಸಕ್ಸಸ್ ಆದರೆ ಕಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇದು ಇವ್ರದ್ದು ಸ್ವಂತ ಬ್ರ್ಯಾಂಡ್ ಆಗಿದೆ. ಅದಕ್ಕೋಸ್ಕರ ಇವ್ರ ಸ್ಟೋರ್ಸಲ್ಲೇ ಇವರು ಸೆಲ್ ಮಾಡ್ತಾರೆ. ಅದರಿಂದ ಇನ್ನೂ ಒಳ್ಳೆ ರೆವಿನ್ಯೂಸ್ನ ಪ್ರಾಫಿಟ್ಸ್ನ ಇವರು ಜನ್ರೇಟ್ ಮಾಡ್ಬೋದು. ಮತ್ತು ಈ ಬ್ರ್ಯಾಂಡ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಏಪ್ರಿಲ್ 2025 ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೀಮಿಯರ್ ಎನರ್ಜೀಸ್. ಈ ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅವ್ರ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಓವರಾಲ್ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಇವ್ರ ರೆವಿನ್ಯೂಸ್ ನೋಡಿಕೊಂಡ್ರೆ 140% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 491% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇವ್ರ ಮಾರ್ಜಿನ್ಸಲ್ಲಿ ನೋಡಿಕೊಂಡ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಓವರಾಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರೋದಕ್ಕೆ ಶೇರ್ ಪ್ರೈಸ್ ಕರೆಕ್ಟ್ ಆಗಿದೆ. ಅದಾದಮೇಲೆ ಟಾಟಾ ಕೆಮಿಕಲ್ಸ್ ಕೂಡ ಇವ್ರ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ 21 crores ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಬೋತ್ ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರಲ್ಲಿ ಕಂಪೇರ್ ಮಾಡಿಕೊಂಡಾಗ ತುಂಬಾ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 4% ಡ್ರಾಪ್ ಆಗಿದೆ. ಎಬಿಟಾ ಆದರೆ 20% ಡ್ರಾಪ್ ಆಗಿದೆ. ಇವಾಗ ಈ ಸ್ಟಾಕ್ ಒಂದ್ಸಲ ನೋಡಿ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತು ಇಯರ್ ಆನ್ ಇಯರಲ್ಲಿ ಕಂಪೇರ್ ಮಾಡಿಕೊಂಡ್ರೆ
ಓವರಾಲ್ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಆಗಿದೆ. ಯಾಕಂದರೆ ಇವರು ಮೇಯ್ನಾಗಿ ಪ್ರೊಡ್ಯೂಸ್ ಮಾಡೋದು ಸೋಡಾ ಆ್ಯಶ್. ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಇದ್ರ ಪ್ರೈಸ್ ತುಂಬಾ ಡಿಕ್ಲೈನ್ ಆಗಿದೆ. ಅದರಿಂದ ಇವ್ರ ಪ್ರಾಫಿಟಬಿಲಿಟಿ ಮೇಲೆ ಕೂಡ ತುಂಬಾ ಎಫೆಕ್ಟ್ ಆಗಿದೆ. ಅದರಿಂದನೇ ರೀಸೆಂಟ್ ಟೈಮಲ್ಲಿ ಈ ಕಂಪನಿ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗ್ತಾ ಬರ್ತಾ ಇರೋದು. ಅದ್ರ ಜೊತೆಗೆ ಇವ್ರ ಮಾರ್ಜಿನ್ಸ್ ಕೂಡ ತುಂಬಾ ಡಿಕ್ಲೈನ್ ಆಗಿದೆ. ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ IPO. ಈ IPO ಇವತ್ತು ಮಾರ್ಕೆಟ್ಗೆ ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿದೆ. ಡಿಸ್ಕೌಂಟಲ್ಲಿ ಲಿಸ್ಟ್ ಆದಮೇಲೆ ಮತ್ತೆ 5% ಡ್ರಾಪ್ ಆಗಿದೆ. ಅದಾದಮೇಲೆ ಕ್ಲೋಸಿಂಗಲ್ಲಿ ನೋಡಿಕೊಂಡ್ರೆ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ ಇವತ್ತು. ನೆಕ್ಸ್ಟ್ ಸಂವರ್ಧನ ಮದರ್ಸನ್ ಮತ್ತು ಸೋನಾ BLW ಈ ಆಟೋ ಕಾಂಪೊನೆಂಟ್ ಮೇಕರ್ಸ್ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ನಿನ್ನೆ ಆದರೆ ಈ ಎರಡೂ ಕಂಪನೀಸ್ ತುಂಬಾ ಕರೆಕ್ಟ್ ಆದವು. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಮೆಕ್ಸಿಕೋ ಮೇಲೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರಲ್ಲ, ಅದರಿಂದ ಈ ಎರಡೂ ಆಟೋ ಕಾಂಪೊನೆಂಟ್ ಪ್ಲೇಯರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದ ನಿನ್ನೆ ಈ ಎರಡೂ ಕಂಪನೀಸ್ ತುಂಬಾ ಕರೆಕ್ಟ್ ಆದವು. ಆದರೆ ಇವತ್ತು ನೋಡಿಕೊಂಡ್ರೆ 30 ಡೇಸ್ ಟ್ಯಾಕ್ಸಸ್ನ ಪಾಸ್ ಮಾಡಿರೋದಕ್ಕೆ ಈ ಎರಡೂ ಕಂಪನೀಸ್ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಸಂವರ್ಧನ ಮದರ್ಸನ್ ಆದರೆ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 8%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಸೋನಾ BLW ಆದರೆ ಈ ಕಂಪನಿನೂ ಅಷ್ಟೇ ನಿಯರ್ಲಿ 6 to 7%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾರಾದರೂ ಲಾಂಗ್ ಟರ್ಮ್ಗೋಸ್ಕರ ಆಟೋ ಕಾಂಪೊನೆಂಟ್ಸಲ್ಲಿ ಯಾವುದಾದ್ರೂ ಒಂದು ಕಂಪನಿನ ಸರ್ಚ್ ಮಾಡ್ತಾ ಇದ್ರೆ ಒಂದು ಸಲ ಸಂವರ್ಧನ ಮದರ್ಸನ್ ಕಂಪನಿನ ಕಂಪ್ಲೀಟಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ HAL ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಸ್ಟಾಕ್ ನೋಡಿದ್ರಾ, ನಿನ್ನೆ ಮೊನ್ನೆ ಆದರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದರೆ ಇವತ್ತು ಅಷ್ಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ ಡಿಫೆನ್ಸ್ ಸೆಕ್ರೆಟರಿ ಆದ ರಾಜೇಶ್ ಸಿಂಘಾನಿಯಾ ಅವರು ಮೀಡಿಯಾ ಇಂಟರಾಕ್ಷನಲ್ಲಿ ಲಾಸ್ಟ್ ಇಯರ್ಗಿನ್ನ ಈ ಇಯರಲ್ಲಿ ಆರ್ಡರ್ಸ್ ಡಬಲ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಕಂಪನೀಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಇದೇ ಥರ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ರು. 2025ಅಲ್ಲಿ ಡಿಫೆನ್ಸಲ್ಲಿ ಒಳ್ಳೆ ರಿಫಾರ್ಮ್ಸ್ ತರ್ತೀವಿ ಅಂತ ಅಪ್ಡೇಟ್ ಮಾಡಿದರು. ಅದ್ರ ಜೊತೆಗೆ ಡಿಫೆನ್ಸ್ ಸೆಗ್ಮೆಂಟ್ ಏನಿದೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಇಯರಲ್ಲಿ ಇನ್ನೂ ಏನೇನು ಚೇಂಜಸ್ ತರ್ತಾರೆ, ಇನ್ನೂ ಎಷ್ಟು ಆರ್ಡರ್ಸ್ ಬರ್ತವೆ ಇವ್ರಿಗೆಲ್ಲ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಏಷ್ಯನ್ ಪೇಂಟ್ಸ್ ಈ ಕಂಪನಿ ನಮ್ಮ ಮಾರ್ಕೆಟ್ ಟೈಮಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 6% ಡ್ರಾಪ್ ಆಗಿದೆ, ಪ್ರಾಫಿಟ್ಸ್ ಆದರೆ 23% ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡಾಗ ರೆವಿನ್ಯೂಸಲ್ಲಿ ಗ್ರೋತ್ ಇದೆ ಮತ್ತು ಪ್ರಾಫಿಟ್ಸಲ್ಲಾದರೆ ಇನ್ನೂ ಒಳ್ಳೆ ಗ್ರೋತ್ ಇದೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಥರ್ಮ್ಯಾಕ್ಸ್ ಈ ಕಂಪನಿ ಕೂಡ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ಪ್ರಾಫಿಟ್ಸ್ ಆದರೆ ನಿಯರ್ಲಿ 20%ವರೆಗೂ ಡ್ರಾಪ್ ಆಗಿದೆ. ಇವರು ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವಿನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 8% ಗ್ರೋ ಆಗಿದೆ ಮತ್ತು ಪ್ರಾಫಿಟ್ಸ್ ಆದರೆ 19% ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಈ ಕಂಪನಿ ಶೇರ್ ಪ್ರೈಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡಾಗ ಇವ್ರ ರೆವೆನ್ಯೂಸು ಮತ್ತು ಪ್ರಾಫಿಟ್ಸ್ ಎರಡೂ ಡ್ರಾಪ್ ಆಗಿದೆ. ಇದ್ರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಡಿಕ್ಲೈನ್ ಆಗಿದೆ. ಓವರಾಲ್ ನೆಗೆಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ಇವತ್ತು ಫಾಲ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.